ನೋಡಿ ಇಲ್ಲಿ ಈಗ ಶ್ರೀಗಳು ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ ಧಾರವಾಡದ ಕಥೆ ಅಂತ ಚೆಕ್ ಮಾಡಿದ್ರೆ ನಾವು ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಜಾಸ್ತಿ ಲಾಭ ಆಗುತ್ತೆ ಅಂತ ಅಲ್ಲಿ ಜನ ಮಾತಾಡ್ತಿರೋದು ಮತದಾರರು ಮಾತಾಡ್ತಿರೋದು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ಹೊಡೆತ ಆಗುತ್ತೆ ಇದು ಬಿಜೆಪಿ ಮತ ಬ್ಯಾಂಕ್ಗೆ ಒಳ್ಳೆ ಏಟು ಬೀಳುತ್ತೆ ಆಗ ದಿಂಗಾಲೇಶ್ವರ ಶ್ರೀಗಳಿಂದ ಕಾಂಗ್ರೆಸ್ನ ಮತ ಬ್ಯಾಂಕ್ಗೆ ತೊಂದರೆ ಆಗಲ್ಲ ಇನ್ಫ್ಯಾಕ್ಟ್ ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿಯ ಮತಗಳಿರ್ತಾವಲ್ವ ಅದನ್ನೇ ಅವ್ರು ತಗೊಳ್ಳೋದು ಅಂತ ಹಾಗಾಗಿ ಒಳ್ಳೆಯೇಟು ಬೀಳೋದು ನಿಶ್ಚಿತ ಒಳ್ಳೆಯೇಟು ಯಾರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಸುಮಾರು 2 ಲಕ್ಷಕ್ಕಿಂತ ಅಧಿಕ ಮತ ಪಡೆಯುವಂಥ ಸಾಮರ್ಥ್ಯ ದಿಂಗಾಲೇಶ್ವರ ಶ್ರೀಗಳಿಗಿದೆ ದಿಂಗಾಲೇಶ್ವರ ಶ್ರೀಗಳು ಎಷ್ಟು ಮತಗಳನ್ನು ಪಡ್ಕೊಳ್ತಾ ಇದ್ದಾರೋ ಅಷ್ಟೇ ಮತಗಳು ಗೆಲುವು ಮತ್ತು ಸೋಲನ್ನು ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಡಿಸೈಡ್ ಮಾಡುತ್ತೆ ಅಂತ ಕಳೆದ ಬಾರಿ 2.5 ಲಕ್ಷ ಮತಗಳ ಅಂತರದಿಂದ ಕೈ ಅಭ್ಯರ್ಥಿ ಸೋತಿದ್ರು ಪ್ರಹ್ಲಾದ್ ಜೋಶಿ ವಿರುದ್ಧವಾಗಿ ಪ್ರಹ್ಲಾದ್ ಜೋಶಿ ಅವರ ಹಿಂದಿನ ಶಕ್ತಿ ಯಾರಪ್ಪ ಇದ್ದರು ಇದೇ ದಿಂಗಾಲೇಶ್ವರ ಶ್ರೀಗಳಿದ್ದರು ಕಳೆದ ಬಾರಿ ಜೋಶಿ ಬೆನ್ನಿಗೆ ನಿಂತ್ಕೊಂಡಿದ್ದು ಶೆಟ್ಟರ್ ಬೊಮ್ಮಾಯಿ ಅವರು ಈ ಬಾರಿ ಆ ಇಬ್ಬರೂ ಕೂಡ ಅವ್ರು ಗೆದ್ಕೊಂಡ್ರೆ ಸಾಕಾಗಿದೆ ಈ ಬಾರಿ ಜೋಶಿ ಅವ್ರನ್ನೂ ಕೇಳೋಕ್ಕಾಗಲ್ಲ ಬೊಮ್ಮಾಯಿ ಅವ್ರನ್ನೂ ಕೇಳೋಕ್ಕಾಗಲ್ಲ ಬೊಮ್ಮಾಯಿ ಅವರು ಒಂದು ಕಡೆ ಸ್ಪರ್ಧೆ ಮಾಡಿದ್ದಾರೆ ಜೋಶಿ ಒಂದು ಕಡೆ ಸ್ಪರ್ಧೆ ಮಾಡಿದ್ದಾರೆ ಅವರಿಬ್ಬರೂ ಬಂದು ಎಷ್ಟರ ಮಟ್ಟಿಗೆ ಈಗ ಇವರಿಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಭಾಗ ಒಂದು ಶೆಟ್ಟರ್ ಅಂತೂ ಮುಖಾಮುಖ ನೋಡೋ ಸ್ಥಿತಿಯಲ್ಲಿ ಅವರಿಲ್ಲ ಯಾರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಕಾರಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ ಪ್ರಹ್ಲಾದ್ ಜೋಶಿನೇ ಮಾಸ್ಟರ್ ಮೈಂಡ್ ಅಂತ ಅವ್ರ ಮೈಂಡಲ್ಲಿದೆ ಮಾಸ್ಟರ್ ಮೈಂಡ್ ಪ್ರಹ್ಲಾದ್ ಜೋಶಿ ಅವರೇ ನನಗೆ ಟಿಕೆಟ್ ತಪ್ಪಿಸ್ಬಿಟ್ರು ಅಂತ ಪಾರ್ಟಿನೇ ಬಿಟ್ಟರು ಕಾಂಗ್ರೆಸ್ಗೆ ಸೇರಿಕೊಂಡಿದ್ದರು ಈಗ ಕಡೆ ಗಳಿಗೆಯಲ್ಲಿ ಅದೇನಾಯಿತು ರಾತ್ರೋರಾತ್ರಿ ಶೆಟ್ಟರ್ ಸೇರಿದ್ರು ಬೆಳಗಾವಿ ಕಡೆ ಹೋಗಿ ಕ್ಯಾಂಡಿಡೇಟ್ ಆಗಿದ್ದಾರೆ ಇನ್ನು ಬೊಮ್ಮಾಯಿ ಅವರು ಗೆಲ್ಲುವಂಥ ಅನಿವಾರ್ಯತೆ ಅವ್ರಿಗೂ ಜಾಸ್ತಿ ಇದೆ ಈ ಬಾರಿ ಇವರಿಬ್ಬರೂ ಸಿಗಲ್ಲ ಅವ್ರ ಕೈಗೆ ಕಾಂಗ್ರೆಸ್ ನಾಯಕರದ್ದೇನಾಗಿದೆ ಒಗ್ಗಟ್ಟಿನ ಮಂತ್ರ ಇದೆ ಆ ಭಾಗದಲ್ಲಿ ಕೈ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅಂಥೇಳಿ ಸಂತೋಷ್ ಲಾಡ್ ಒಂದು ಕಡೆ ಟ್ರೈ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಬೆಂಬಲಿಗ ಕೈ ಅಭ್ಯರ್ಥಿ ಯಾರು ವಿನೋದ್ ಅಸೂಟಿ ಹೀಗೇನಾಗುತ್ತೆ ಈ ಇಡೀ ಪರಿಸ್ಥಿತಿಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಫಲಿತಾಂಶ ತಲೆ ಕೆಳಗಾಗಬಹುದು ಲಿಂಗಾಯತ ಸಮುದಾಯದ ಮತಗಳೇ ನಿರ್ಣಾಯಕ ದಿಂಗಾಲೇಶ್ವರ ಶ್ರೀಗಳು ಅವರಿಗೆ ಮಠಗಳ ಸಂಪರ್ಕ ಅಂತ ಬಂದಾಗ ಬಾಳೆಹೊಸೂರು ಮಠದ ಶ್ರೀಗಳಿದ್ದಾರೆ ಅವರು ಹಿಂದೆ 3,000 ಮಠದ ಪೀಠಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥವರು ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ ಸ್ವಾಮೀಜಿ ಸಿದ್ಧಗಂಗಾ ಸುತ್ತೂರು ಶ್ರೀಗಳ ನಂತರ ಕರ್ನಾಟಕದ ಮಟ್ಟಿಗೆ ಪ್ರಭಾವಶಾಲಿ ಸ್ವಾಮೀಜಿಗಳು ಅಂತ ಹೇಳ್ತಾರೆ ಅವ್ರ ಬಗ್ಗೆ ಹೀಗಾಗಿ ಸಹಜವಾಗಿಯೇ ಲಿಂಗಾಯತ ಸಮುದಾಯ ಸ್ವಾಮೀಜಿಗಳ ಪರ ನಿಂತ್ಕೊಳ್ಳುತ್ತೆ ಇದೆಲ್ಲವನ್ನು ಮೀರುವಂತಹ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಮಾಡಿಬಿಟ್ಟಿದ್ದಾರಾ ಗೆದ್ದು ನೋ ಅದರ ಬಗ್ಗೆ ಜನ ಹೇಳ್ತಾರೆ ಕೆಲಸ ಮಾಡಿಲ್ಲ ಅವರು ಈ ಭಾಗದಲ್ಲಿ ಕಳಸಾ ಬಂಡೂರಿ ಅಂತ ಹೇಳಿದ್ರು ಉತ್ತರ ಕರ್ನಾಟಕದ 5-6 ಜಿಲ್ಲೆ 8 ಜಿಲ್ಲೆ 9 ಜಿಲ್ಲೆಗೆ ನೀರಾಗ್ಬಿಡುತ್ತೆ ಕುಡಿಯೋ ನೀರಾಗುತ್ತೆ ಅಂತ ಇಲ್ಲ ಆಯಿತು ಇವ್ರನ್ನ ಯಾರು ಮಾಡಬೇಡ ಅಂತ ಹೇಳಿದ್ದರು ಡಬಲ್ ಇಂಜಿನು ಆಯಿತು ತ್ರಿಬಲ್ ಇಂಜಿನು ಆಯಿತು ಗೋವಾದಲ್ಲೂ ಇವ್ರದೇ ಕರ್ನಾಟಕದಲ್ಲೂ ಇವ್ರದೇ ಆನಂತರ ದೆಹಲಿಯಲ್ಲೂ ಇವರೇ ಎಲ್ಲರೂ ಇದ್ದಾಗೂ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಮಾಡೋದು ಯಾವಾಗ ನೀವು ಅಂತ ಹುಬ್ಬಳ್ಳಿ ಧಾರವಾಡ ಗದಗ ಹಾವೇರಿ ಸೌದತ್ತಿವರೆಗೂ ಕೂಡ ಮಠಾಧೀಶರೊಂದಿಗೆ ಒಳ್ಳೆ ಬಾಂಧವ್ಯ ಇವರಿಗಿದೆ ಹಾಗಾಗಿ ಶ್ರೀಗಳನ್ನು ಈ ಮಠಾಧೀಶರು ಸಪೋರ್ಟ್ ಮಾಡಬಹುದು ಶ್ರೀಗಳಿಗೆ ಇವರು ಸಪೋರ್ಟ್ ಮಾಡಿಬಿಟ್ರೆ ಆ ಭಾಗದ ಜನ ಕೂಡ ಬೆಂಬಲ ಕೊಟ್ಟಂತಲೇ ಅರ್ಥ ದಿಂಗಾಲೇಶ್ವರ ಶ್ರೀಗಳು ಪ್ರಗತಿಪರ ನಿಲುವನ್ನು ಕೂಡ ಹೊಂದಿದವರು ಹಾಗಾಗಿ ಉಳಿದ ಸಮುದಾಯಗಳಿಗೂ ಕೂಡ ಶ್ರೀಗಳ ಬಗ್ಗೆ ಒಂದು ಭಕ್ತಿ ಭಾವ ಇದೆ ಶ್ರೀಗಳ ಫಕೀರೇಶ್ವರ ಮಠ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಹೆಸರಾದಂಥ ಮಠ ಅದು ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯ ಕೂಡ ಶ್ರೀಗಳಿಗೆ ಸಪೋರ್ಟ್ ಮಾಡಬಹುದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಪ್ರಹ್ಲಾದ್ ಜೋಶಿಗೆ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಶ್ರೀಗಳು ಗೆಲ್ಲುವ ಅವಕಾಶವೂ ಜಾಸ್ತಿ ಅಕಸ್ಮಾತ್ ಅವ್ರು ಗೆಲ್ಲಿಲ್ವಾ ಬಿ ಜೆ ಪಿ ಮತಗಳನ್ನು ಡಿವೈಡ್ ಮಾಡಿದ್ರೆ ಆಗ ಕಾಂಗ್ರೆಸ್ಗೆ ಅದು ವರವಾಗಿಬಿಡುತ್ತೆ ಅಂತ ನೋಡಿ 2019 ಚುನಾವಣೆ ಇದು ಪ್ರಹ್ಲಾದ್ ಜೋಶಿ 6,84,837 ಮತಗಳು ಪಡ್ಕೊಂಡಿದ್ರು ಪ್ರಹ್ಲಾದ್ ಜೋಶಿ ಗೆದ್ದಿದ್ರು ಅವರು ವಿನಯ್ ಕುಲಕರ್ಣಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರು 4,79,765 ಹೆಚ್ಚು ಕಡಿಮೆ 2 ಲಕ್ಷದ ಮತಗಳ ಅಂತರ ನಿಮಗೆ ಕಾಣಿಸುತ್ತೆ ಬಿಟ್ವೀನ್ ಪ್ರಹ್ಲಾದ್ ಜೋಶಿ ಮತ್ತು ವಿನಯ್ ಕುಲಕರ್ಣಿ ಈ ಒಂದು ಲೆಕ್ಕದಲ್ಲಿ ಚೆಕ್ ಮಾಡಿಬಿಟ್ರೆ ಆ 2 ಲಕ್ಷ ಮತಗಳಿದೆಯಲ್ಲ 2 ಲಕ್ಷ ಮತಗಳನ್ನು ಶ್ರೀಗಳು ಪಡ್ಕೊಂಡ್ರೂ ಸಾಕು ಶ್ರೀಗಳವಾಗ ಸಪೋರ್ಟ್ ಮಾಡಿದ್ದವರು ಇನ್ನೂ ದೊಡ್ಡ ಗುಂಪೇ ಇದ್ದಾಗ ಈಗ ಗುಂಪಿಲ್ಲ ಶ್ರೀಗಳ ಸಪೋರ್ಟ್ ಅವ್ರಿಗಿಲ್ಲ ಅಂತ ಹೇಳಿದಾಗ ಏನು ಬೇಕಾದರೂ ಆಗಬಹುದು ಆಯ್ತಪ್ಪ ಜಾತಿವಾರು ಅಂತ ಬಂದಾಗ ನೋಡಿ ಲಿಂಗಾಯತ ಮತಗಳು 5 ಲಕ್ಷ ಇದೆ ಇಲ್ಲಿ 5 ಲಕ್ಷ ಸಾಲಿಡ್ ಲಿಂಗಾಯತ ಮತಗಳು ಮುಸ್ಲಿಂ ಸಮುದಾಯದ್ದೇ 2.5 ಲಕ್ಷ ಮತ ಇದೆ ಪರಿಶಿಷ್ಟ ಜಾತಿ 1.84 ಲಕ್ಷ ಕುರುಬ ಸಮುದಾಯದ್ದು 1.68 ಲಕ್ಷ ಮರಾಠ 1.22 ಲಕ್ಷ ಬ್ರಾಹ್ಮಣ 90,000 ವೋಟ್ಗಳು 96,000 ವೋಟ್ಗಳು ಪರಿಶಿಷ್ಟ ಪಂಗಡ 72,000 ಕ್ರೈಸ್ತ ಸಮುದಾಯ 42,000 ಜೈನ ಸಮುದಾಯ 13,000 ಈಡಿಗ 12,000 ಒಕ್ಕಲಿಗ 8,000 ಇಲ್ಲೇನಾಗುತ್ತೆ ನಿಮಗೆ ಲಿಂಗಾಯತ ಸಮುದಾಯದ 5 ಲಕ್ಷ ವೋಟ್ ಇದೆಯಲ್ಲ ಇದರಲ್ಲಿ ಅರ್ಧ ಮತಗಳನ್ನು ಶ್ರೀಗಳು ಪಡ್ಕೊಂಡ್ರು ಕೂಡ ಪ್ರಹ್ಲಾದ್ ಜೋಶಿಗೆ ಹೊಡ್ತಾ ಬೀಳುತ್ತೆ ಇನ್ನೊಂದು ಕಡೆ ಪರಿಶಿಷ್ಟ ಜಾತಿ
1.8 ಲಕ್ಷ, ಮುಸ್ಲಿಂ ಸಮುದಾಯ 2.5 ಲಕ್ಷ, ಕುರುಬ ಸಮುದಾಯ 1.68 ಲಕ್ಷ, ಆನಂತರದಲ್ಲಿ ಪರಿಶಿಷ್ಟ ಪಂಗಡ 72,000, ಕ್ರೈಸ್ತ 42,000, ಈಡಿಗ 12,000, ಒಕ್ಕಲಿಗ 8,000. ಈ ಮತಗಳೇನಾದರೂ ಒಗ್ಗಟ್ಟಾದರೆ ಸಾಲಿಡ್ ಆಗಿಬಿಟ್ಟಾಗ ಆಗ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಆಯ್ತಪ್ಪ ಇವರೆಲ್ಲ ಒಗ್ಗಟ್ಟಾಗಿ ಶ್ರೀಗಳಿಗೆ ಓಟ್ ಹಾಕ್ಬಿಟ್ರು ಅಂತ ಅಂದುಕೊಳ್ಳೋಣ, ಶ್ರೀಗಳಿಗೆ ಮತ ಹಾಕಿದ್ರೆ ಆಗ ಪ್ರಹ್ಲಾದ್ ಜೋಶಿಗೆ ಧಾರವಾಡ ಕನಸಿನ ಮಾತಾಗುತ್ತೆ.